ನಮಸ್ತೆ ಮತ್ತು ಸ್ವಾಗತ. ನೀವು ರೇಡಿಯೋ ಉಡಾನ್ ಕೇಳುತ್ತಿದ್ದೀರಿ. ನಾನು ಹೇಮಾ ರಾಮಯ್ಯ, ಅರ್ಲಿ ಚೈಲ್ಡ್ ಎಜುಕೇಟರ್. ನಾವು ಈಗ ಸಂಭಾಷಣೆಯಲ್ಲಿದ್ದೇವೆ. ನಮ್ಮೊಂದಿಗೆ ಡಾಕ್ಟರ್ ರೇಖಾ ಶ್ರೀನಿವಾಸನ್ ಅವರಿದ್ದಾರೆ. ಅವರು ಒಂದು ಹೋಮಿಯೋಪತಿ ಡಾಕ್ಟರ್ ಆಗಿದ್ದಾರೆ. ಸ್ವಾಗತ ಡಾಕ್ಟರ್ ರೇಖಾ ಅವರೇ. ನಮಸ್ಕಾರ. ತಾವು ತಮ್ಮ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸಿಕೊಡ್ತೀರಾ? ನಾನು ಹೋಮಿಯೋ ವೈದ್ಯಳಾಗಿ ಕಳೆದ 26 ವರ್ಷಗಳಿಂದ ಚೆನ್ನೈನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಾನು 2010ನಲ್ಲಿ ಹೋಮಿಯೋಪತಿಕ್ ಸೈಕಿಯಾಟ್ರಿಕ್ಸ್ ಫೆಲೋಶಿಪ್ ಮಾಡಿದೆ. ಅದರ ನಂತರ ಸ್ವಲ್ಪ ನ್ಯೂರೋ ಡೈವರ್ಜೆಂಟ್ ಹಾಗೆ ಆಟಿಸಮ್ ಆ ಥರ ಕೇಸಸ್ ಸ್ವಲ್ಪ ಜಾಸ್ತಿ ನೋಡ್ಲಿಕ್ಕೆ ಶುರು ಮಾಡಿದೆ. ಅದನ್ನು ನೋಡುವಾಗ ನನಗೆ ಗೊತ್ತಾಯಿತು, ಇದಕ್ಕೆ ಬರೀ ಟ್ರೀಟ್ಮೆಂಟ್ ಸಾಲದು, ಇದು ಬಹಳಷ್ಟು ಬೇರೆ ಫ್ಯಾಕ್ಟರ್ಸ್ ಎಲ್ಲ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಅದ್ರ ಬಗ್ಗೆ ನಾನು ಫೋಕಸ್ಡ್ ಆಗಿ ಹೆಚ್ಚು ಮಾಹಿತಿ ತಿಳ್ಕೊಂಡೆ. ಆ ಮಾಹಿತಿ ತಿಳ್ಕೊಂಡ್ಮೇಲೆ ನಮ್ಮ ಯಂಗ್ ಡಾಕ್ಟರ್ಸ್ ಹೋಮಿಯೋಪತ್ಸ್ಗೆ ಹೇಗೆ ಅದನ್ನು ಟ್ರೀಟ್ ಮಾಡಬೇಕು ಅನ್ನೋದಕ್ಕೆ ನಾನು ಒಂದು ಪುಸ್ತಕವನ್ನು ಕೂಡ ಸಂಪಾದಿಸಿದ್ದೇನೆ. ಅದರಲ್ಲಿ ಬಹಳಷ್ಟು ಎಕ್ಸ್ಪರ್ಟ್ಸ್ ಅಡ್ವೈಸ್ ಎಲ್ಲ ಕೂಡ ಇದೆ. ಸೊ ಇದು ನನ್ನ ಒಂದು ಚಿಕ್ಕ ಇದೇ ತರ ನಾನು ಹಲವಾರು ಇದರಲ್ಲಿ ಭಾಗಿಯಾಗಿದ್ದೇನೆ. ಓಕೆ. ಹಾಗೂ ಈಗ ನೀವು ಹೋಮಿಯೋಪತಿ ಅಂದ್ರೆ ಹಲವಾರು ಸಂದೇಹ, ಅದರ ಬಗ್ಗೆ ಕೆಲವಾರು ಮಿತುಗಳು ಎಲ್ಲ ಕೇಳಿ ಬರುತ್ತಿದ್ದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ನಿಮ್ಮ ಅನುಭವವನ್ನು ತಿಳಿಸ್ತೀರಾ? ಖಂಡಿತ. ಹೌದು, ನಮ್ಮ ಹತ್ರನೂ ಬಂದು ತುಂಬಾ ಜನ ಕೇಳ್ತಾರೆ. ಮಿತ್ಸ್ ಅದರಲ್ಲಿ ತುಂಬಾ ಹೆಚ್ಚು ಪ್ರಚಲಿತವಾದದ್ದು ಅಂತಂದ್ರೆ ಪ್ಲಾಸಿಬೋ ಎಫೆಕ್ಟ್ ಅಂತಾರೆ. ಅಂದ್ರೆ ಇದು ಔಷಧಿ ಏನೂ ಇಲ್ಲ, ಇದರಲ್ಲಿಂದ ಬರೀ ಒಳ್ಳೆ ಮಾತಾಡೋದ್ರಿಂದನೇ ಅವ್ರಿಗೆ ಚೆನ್ನಾಗಾಗುತ್ತೆ ಅಂತ ಅಂತಾರೆ. ಆದ್ರೆ ಅದು ನಿಜ ಅಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳು ಅಂದ್ರೆ ಬೇಬೀಸ್, ಹಾಗೆ ಅನಿಮಲ್ಸ್, ಹಾಗೇನೆ ಪ್ಲಾಂಟ್ಸ್, ಹಾಗೆ ಅವುಗಳನ್ನ ಕೂಡ ನಾವು ಟ್ರೀಟ್ ಮಾಡ್ತೇವೆ. ಅವುಗಳಲ್ಲಿ ನಾವು ಪ್ಲಾಸಿಬೋ ಎಫೆಕ್ಟ್ ಅನ್ನು ನೋಡೋಕ್ ಸಾಧ್ಯ ಇಲ್ಲ ಅಲ್ವಾ? ಹಾಗೇನೆ ಸ್ಟೀರಾಯ್ಡ್ಸ್ ಇರುತ್ತೆ ಅನ್ನೋಂತಹದ್ದು ಒಂದು ಬಹಳ ದೊಡ್ಡ ಪ್ರಚಲಿತ ಮಿತ್. ಆ ತರದ್ದು ಸಾಧ್ಯನೇ ಇಲ್ಲ. ಹೋಮಿಯೋಪತಿಲಿ ಏನನ್ನು ನಾವು ಮರೆ ಮುಚ್ಚಿ ಮಾಡೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಹೋಮಿಯೋಪತಿಯನ್ನು ಪೊಟೆಂಟೈಸೇಷನ್ ಅಂತ ಹೇಳ್ತೇವೆ. ಅದರ ಒಂದು ಪವರ್ ಅನ್ನ ನಾವು ಹೊರಗೆ ತೆಗಿತೇವೆ. ಆ ಒಂದು ಪ್ರೋಸೆಸ್ ಇರುತ್ತೆ. ಹಾಗಾಗಿ ಯಾವುದೇ ಔಷಧಿಯು ನಿಮಗೆ ಸೇಫ್ ಆಗೇ ಇರುತ್ತೆ. ಇದರಲ್ಲಿ ಯಾವುದೇ ಒಂದು ಸಂದೇಹ ಬೇಡ. ಧನ್ಯವಾದ. ಹಾಗೆ ಈಗ ಬಹಳ ಜನ ಹೋಮಿಯೋಪತಿ ಸೇಫ್, ಅದನ್ನು ಸ್ಪೆಕ್ಟ್ರಮ್ ನಲ್ಲಿರುವ ಮಕ್ಕಳಿಗೆ ಕೊಡಬಹುದಾ ಅಂತ ಕೇಳುತ್ತಾರೆ. ಹೌದು. ಈ ಪ್ರಶ್ನೆ ಬಹಳ ಸಲ ಉದ್ಭವ ಆಗತ್ತೆ. ಆ ವಿಷಯಕ್ಕೆ ಬಂದ್ರೆ ಹೋಮಿಯೋಪತಿ ಬಹಳ ಸೇಫು. ಇದು ಬಹಳ ಪ್ರಚಲಿತವಾದ ವಿಷಯನೇ. ಆದ್ರೂ ಇದು ಔಷಧಿನೇ, ಅಂದ್ರೆ ಮೆಡಿಸನ್ನೇ. ಇದು ಯಾವುದನ್ನೇ ಆದರೂ ಅತಿ ಹೆಚ್ಚಾಗಿ ಡಾಕ್ಟರ್ ಸಲಹೆ ಇಲ್ಲದೆ ತಗೊಳ್ರೆ ಅದರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಆದರೆ ಹೋಮಿಯೋಪತಿ ಸೈಡ್ ಎಫೆಕ್ಟ್ಸ್ ಅನ್ನ ಹ್ಯಾಂಡಲ್ ಮಾಡೋದು ಬಹಳ ಸುಲಭ. ಅದು ಒಂದು. ಇನ್ನೊಂದೇನಂದ್ರೆ ಇದು ತುಂಬಾ ಸೇಫು, ತುಂಬಾ ಸೇಫು. ಇನ್ನೊಂದೇನಂದ್ರೆ ಅಲೋಪತಿ ಮೆಡಿಸಿನ್ಸ್ ತಗೊಳ್ಳುವಾಗ, ಅಂದ್ರೆ ಕನ್ವೆನ್ಷನಲ್ ಮೆಡಿಸಿನ್ಸ್ ತಗೊಳ್ಳುವಾಗ ಹೋಮಿಯೋಪತಿ ತಗೋಬಹುದೇ? ಖಂಡಿತ ತಗೋಬಹುದು. ಅಂದ್ರೆ ಈಗ ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಈಗ ಎಪಿಲೆಪ್ಸಿ ಈ ತರ ಇರುವಂತಹವರಿಗೆ ಜನರಿಗೆ ನಾವು ಔಷಧಿಯನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಜೊತೆಗೇನೆ ಹೋಮಿಯೋಪತಿನೂ ಖಂಡಿತ ತಗೋಬಹುದು. ಇನ್ನು ಆಯುರ್ವೇದ ಅಥವಾ ಹರ್ಬಲ್ ಮೆಡಿಸಿನ್ಸ್ ಆ ಥರ ಇದ್ದಾವೆ ಅಂತ ಹೇಳಿದ್ರೆ ಅದು ಕೊಡುವಾಗ ಹೋಮಿಯೋಪತಿಯ ಪವರು ಕಮ್ಮಿ ಆಗುತ್ತೆ ಅಷ್ಟೇ. ನಿಮಗೆ ಯಾವ್ದು ಏನೂ ಆಗೋದಿಲ್ಲ, ಮಕ್ಕಳಿಗೂ ಏನೂ ಆಗೋದಿಲ್ಲ. ತುಂಬಾನೇ ಸೇಫು. ಇದು ಪವರ್ ಕಮ್ಮಿ ಆಗುವಾಗ ನಾವು ಡೋಸ್ ಅಡ್ಜಸ್ಟ್ ಮಾಡಿ ಅದನ್ನ ಸರಿ ಮಾಡ್ಕೋತೇವೆ. ಹಾಗಾಗಿ ನನ್ನದು ಒಂದೇ ಒಂದು ಸಲಹೆ, ನೀವು ಏನೇ ಔಷಧಿಯನ್ನು ನೀವು ಕೊಡೋದಾದ್ರು, ಹೋಮಿಯೋಪತಿ ಕೊಡೋದಾದ್ರು ಒಂದು ಎಕ್ಸ್ಪರ್ಟ್ ಅಂದ್ರೆ ಆಟಿಸಮ್ ಟ್ರೀಟ್ ಮಾಡಬಲ್ಲಂತಹ ಒಬ್ಬ ವೈದ್ಯರನ್ನು ನೋಡಿ, ಹೋಮಿಯೋಪತಿ ವೈದ್ಯರನ್ನು ನೋಡಿ ತಾವಾಗಿ ಯಾವುದನ್ನ ಮಾಡಬೇಡಿ. ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ ಎಲ್ಲ ಕೊಡ್ತಾ ಇದ್ದಾಗ ಹೋಮಿಯೋಪತಿ ಕೊಡಿಸಿದ್ರೆ ಮಕ್ಕಳು ಬಹಳ ಬೇಗ ಇಂಪ್ರೂವ್ ಆಗ್ತಾರೆ. ಅವ್ರು ಇಂಪ್ರೂವ್ ಆಗಿರೋದು ರಿಟೈನ್ ಆಗುತ್ತೆ. ಸೊ ಖಂಡಿತ ಹೋಮಿಯೋಪತಿಯನ್ನ ಸೇಫ್ ಆಗಿ ಕೊಡಬಹುದು. ಹಾಗೆಯೇ ನಿಮಗೆ ಚಾಲೆಂಜಿಂಗ್ ಅನಿಸುವ ಯಾವುದಾದ್ರೂ ಒಂದು ಚಿಕಿತ್ಸೆಯ ಬಗ್ಗೆ ನೀವು ಹೇಳ್ತೀರಾ? ಹೌದು, ಖಂಡಿತ.
ಈ ಆಟಿಸಮ್ ಮಕ್ಕಳು ಅಥವಾ ನ್ಯೂರೋ ಡೈವರ್ಜೆಂಟ್ ಮಕ್ಕಳನ್ನ ಟ್ರೀಟ್ ಮಾಡುವಾಗ ಬಹಳಷ್ಟು ಹೃದಯ ಸ್ಪರ್ಶಿ ಸನ್ನಿವೇಶಗಳು ಬರುತ್ತೆ. ಎಸ್ಪೆಷಲಿ ಮಕ್ಕಳು ತುಂಬಾ ಇನ್ನೋಸೆಂಟು, ಅತಿಯಾದ ಪ್ರೀತಿ ಅವ್ರಿಗೆ, ನಮ್ಮನ್ನೇ ಬಂದು ಅಪ್ಕೊಂಡು ಮುದ್ದಾಡ್ತವೆ. ಅದೆಲ್ಲ ತುಂಬಾ ಸಂತೋಷ ಅನ್ಸುತ್ತೆ. ಒಂದು ಮಗು 4 ವರ್ಷದ ಮಗು, ಮಾತು ಕೂಡ ಇನ್ನೂ ಬರ್ಲಿಲ್ಲ, 1 ವರ್ಡ್ 2 ವರ್ಡ್ ಬರ್ತಾ ಇತ್ತು. ಮಗು ತುಂಬಾ ಹಠ, ಎಷ್ಟು ಹಠ ಅಂದ್ರೆ ಊಟ ಮಾಡ್ತಾ ಇರ್ಲಿಲ್ಲ. ಅವಾಗ ಅವ್ರ ಅಮ್ಮ ಮಿಕ್ಸಿನಲ್ಲಿ ಅದನ್ನ ಇದು ಮಾಡಿ ಆ ಮಗುಗೆ ಬಾಯಿ ಓಪನ್ ಮಾಡಿ ಹಾಕ್ತಾ ಇದ್ರು. ಅಷ್ಟು ಒಂದು ಹಠ ಆ ಮಗುದು. ಅಂತಹ ಮಗು ಹೋಮಿಯೋಪತಿ ಔಷಧಿ ಕೊಟ್ಟಾದ್ಮೇಲೆ ಒಂದು 4-5 ತಿಂಗಳ ನಂತರ ಸ್ಕೂಲಲ್ಲಿ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡುವಾಗ ಅವರಮ್ಮ ಅದನ್ನ ಹೇಳುವಾಗ ನಂಗೆ ಅಷ್ಟು ಮನಸ್ಸಿಗೆ ಸಂತೋಷ ಆಯ್ತು. ಹಾಗೇನೆ ಇನ್ನೊಂದು ತುಂಬಾ ಒಂದು ಮನಸ್ಸಿಗೆ ಕಷ್ಟ ಅಂತ ಅನ್ಬಹುದಾದ ಒಂದು ಪರಿಸ್ಥಿತಿ ಯಾವಾಗ ಅಂತಂದ್ರೆ, ಬಹಳ ವಯಲೆಂಟ್ ಇರುವಂತ ಒಂದು ಮಗು ಇತ್ತು, 15 ವರ್ಷದ ಮಗು. ಆ ಮಗುಗೆ ಔಷಧಿ ಕೊಟ್ಟೆ, ಬಟ್ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅವ್ರು ಮತ್ತೆ ನನ್ ಬಂದು ನೋಡ್ಲಿಲ್ಲ. ನನಗೆ ಒಂಚೂರು ಆತಂಕ ಇತ್ತು. ಸೊ ನಾನು ಇದರಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲ ಆಟಿಸಮ್ ಮಕ್ಕಳು, ಎಲ್ಲ ನ್ಯೂರೋ ಡೈವರ್ಜೆಂಟ್ ಮಕ್ಕಳು ಒಂದೇ ಲೆವೆಲ್ ಅಲ್ಲ. ನೀವು ಎಕ್ಸ್ಪರ್ಟ್ಸ್ನ ಕೇಳಿ ತಿಳಿದುಕೊಂಡು ನಿಮ್ಮ ಮಗುವಿನ ಲೆವೆಲ್ ಯಾವುದು, ಮೈಲ್ಡಾ, ಮಾಡ್ರೇಟಾ, ಸಿವಿಯರಾ ಅಂತ ತಿಳ್ಕೊಂಡು ಅದ್ರ ನಂತರ ನೀವು ಯಾವುದೇ ಒಂದು ಚಿಕಿತ್ಸೆಯನ್ನು ಕೊಡಿಸುವಂತಹದ್ದು ಬಹಳ ಬಹಳ ಅವಶ್ಯಕತೆ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಈಗ ನೀವು ಈ ವೇದಿಕೆ ಮೂಲಕ ಸಮಾಜಕ್ಕೆ ಏನನ್ನು ಹೇಳ ಬಯಸುತ್ತೀರಿ? ದಯವಿಟ್ಟು ತಿಳಿಸಿಕೊಡಿ. ಖಂಡಿತ ಖಂಡಿತ. ನಾನು ಈ ಮೂಲಕ ನಾನು ಸಮಾಜಕ್ಕೆ 2 ವಿಷಯವನ್ನ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಒಂದು, ಈಗಾಗ್ಲೇ ಹೇಳಿದಂತೆ ಲೆವೆಲ್ಸ್ ತಿಳ್ಕೊಳ್ಳಿ. ಈಗ ಹೇಗಾಗಿದೆ ಅಂತಂದ್ರೆ, ಮಕ್ಕಳು ಮೈಲ್ಡ್ ಇರುವಂತಹವರು ಹೋಮಿಯೋಪತಿ ಔಷಧಿ ಕೊಟ್ಟಾದ್ಮೇಲೆ ನಾರ್ಮಲ್, ನಿಯರ್ ನಾರ್ಮಲ್ ಬರೋದಕ್ಕೆ ಸಾಧ್ಯತೆ ಇದೆ, ಮೈಲ್ಡ್ ಮಾಡ್ರೇಟ್ ಇರುವವರು. ಅದೇ ಸಿವಿಯರ್ ಇರುವವರಿಗೆ ಜಾಸ್ತಿ ಆಗೋದಕ್ಕೂ ಸಾಧ್ಯತೆ ಇದೆ. ಹಾಗಾಗಿ ನೀವು ಎಲ್ಲ ಟ್ರೈ ಮಾಡಿ 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 ಯಾರು ಏನ್ ಹೇಳಿದ್ರು ಒಂದು ಆಸೆಯಲ್ಲಿ ಹೋಗಿ ಟ್ರೈ ಮಾಡಿ ಅದರಿಂದ ನಿಮ್ಗೆ ತೊಂದರೆಗಳಾದಾಗ ನೀವೇನ್ ಮಾಡ್ಬಿಡ್ತೀರಾ, ನಿಜವಾಗ್ಲೂ ಉಪಯೋಗ ಆಗುವಂತಹ ಎಷ್ಟೋ ವಿಷಯಗಳನ್ನ ನೀವು ಮಾಡೋದಕ್ಕೆ ಹಿಂಜರಿತೀರಾ. ಒಂದು ಭಯ ಬರುತ್ತೆ, ಒಂದು ಆತಂಕ ಬರುತ್ತೆ. ನಾನು ಹೇಳೋದು ಏನು ಅಂತಂದ್ರೆ, ಎಕ್ಸ್ಪರ್ಟ್ಸ್ ನ ನೋಡಿ, ಅದರಲ್ಲಿ ನಿಮ್ಮ ಮಗುವಿನ ಲೆವೆಲ್ ಕಂಡು ಹಿಡಿದುಕೊಂಡು ಅದಕ್ಕೆ ತಕ್ಕಂತ ಔಷಧಿಗಳನ್ನ, ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ಗಳನ್ನ ಕೊಟ್ಟರೆ ಅದು ತುಂಬಾನೇ ಸೇಫ್ ಆಗತ್ತೆ. ಹಾಗೆ ಸಮಾಜಕ್ಕೆ ಅಂದ್ರೆ ನ್ಯೂರೋ ಡೈವರ್ಜೆಂಟ್ ಮಕ್ಕಳ ತಂದೆ ತಾಯಂದಿರು ಅಲ್ಲದೆ ಇರುವಂತಹವರು, ಸುತ್ತ ಇರುವಂತಹ ಜನರಿಗೆ, ಎಸ್ಪೆಷಲಿ ರೋಡಲ್ಲಿ ಹೋಗುವಾಗ, ಒಂದು ಪಬ್ಲಿಕ್ ಸ್ಪೇಸ್ ಅಲ್ಲಿ ಜನ ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಹೋಗಿ ಪಿಟಿ ಮಾಡ್ತಾರೆ, ಅಯ್ಯೋ ಪಾಪ ಅಂತಾರೆ, ಮತ್ತೆ ಏನೇನೋ ಉಪದೇಶ ಮಾಡ್ತಾರೆ, ನೀವು ಅದು ಮಾಡಿ ಇದು ಮಾಡಿ ಅಡ್ವೈಸ್ ಮಾಡಿ, ಈ ತಾಯ್ತ ಕಟ್ಸಿ, ಈ ದೇವಸ್ಥಾನಕ್ಕೆ ಹೋಗಿ ಅಂತ. ಖಂಡಿತ ಬೇಡ. ಸಮಾಜಕ್ಕೆ ಏನಿದೆ, ಸಮಾಜ ಬಂದು ಅನುಕಂಪ ತೋರಿಸ್ಬೇಕು, ಆ ಒಂದು ಪ್ರೀತಿ ಅಪ್ಯಾಯತೆ ತೋರಿಸ್ಬೇಕಾಗ್ಲಿ, ಅವರಿಗೆ ಪಿಟಿ ಮಾಡಬಾರ್ದು. ಅಮ್ಮ ಅಪ್ಪಂದ್ರಿಗೆ ತಮ್ಮ ಮಕ್ಕಳು ಚೆನ್ನಾಗಾಗ್ಬೇಕು ಅನ್ನೋ ಆಸೆ ಇರೋದಿಲ್ವಾ? ಅವ್ರು ಕಷ್ಟಪಟ್ಟಿರೋದಿಲ್ವಾ? ಯೋಚನೆ ಮಾಡಿ, ಅವರು ಖಂಡಿತ ಎಲ್ಲಾನು ಮಾಡಿಸಿರ್ತಾರೆ. ಹಾಗಾಗಿ ನೀವು ಅವರಿಗೆ ಅಡ್ವೈಸ್ ಮಾಡಿ ಅವ್ರ ಮನಸ್ಸಿಗೆ ಇನ್ನೂ ಕಷ್ಟ ಮಾಡಬೇಡಿ. ನೀವು ಸಂವೇದನೆ ಕೊಡಿ, ಅನುಕಂಪ ಕೊಡಿ, ಸ್ವೀಕೃತಿ, ಸೇಫ್ ಸ್ಪೇಸ್ ಕ್ರಿಯೇಟ್ ಮಾಡಿ. ಅದೇ ಈ ಮಲ್ಟಿಲಿಂಗ್ವಲ್ ಭಾರತ್ ಈ ಮೂಲಕವಾಗಿ ನಾವು ಮಾಡ್ತಾ ಇರುವಂತಹದ್ದು. ಈ ಉದ್ದೇಶನೇ ಅದೇ ಆಗಿದೆ. ಈ ರೇಡಿಯೋ ಉಡಾನ್ ಅವರೊಂದಿಗೆ ನಾವು ಮಾಡ್ತಾ ಇರುವಂತಹ ಈ ಸಹಯೋಗದಿಂದ ಒಂದು ಸಕಾರಾತ್ಮಕ ಸಮಾಜದ ನಿರ್ಮಾಣ. ಈ ಸಂಭಾಷಣೆಯೇ ಸ್ಪೆಕ್ಟ್ರಮ್ ದ ಅವೇರ್ನೆಸ್ ಪ್ರಾಜೆಕ್ಟ್ ವತಿಯಿಂದ ಸಾಮಾಜಿಕ ಅರಿವು ಮೂಡಿಸುವತ್ತ ಒಂದು ಸಂದೇಶವಾಗಿದೆ. ಇದು ಆಟಿಸಂ ಡಯಾಗ್ನೋಸ್ ಮಕ್ಕಳ, ಯುವ ಜನತೆಯ, ಪೋಷಕರು ಹಾಗೂ ಬಂಧು ಮಿತ್ರರು ಅಷ್ಟೇ ಅಲ್ಲದೆ ಸಮುದಾಯದ ಹೊಣೆ ಆಗಿದೆ. ಇದರ ಬಗ್ಗೆ ಜಾಗೃತಿ ಮೂಡಿಸುವುದೇ ಇದರ ಉದ್ದೇಶ. ಹಾಗಾಗಿ ನೀವು ಈ ಮೂಲಕ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಅಂತಹ ಮಕ್ಕಳಿದ್ದರೆ ಅವರಿಗೆ ಪ್ರೀತಿ ಕೊಡಿ, ಅನುಕಂಪ ಕೊಡಿ. ಧನ್ಯವಾದಗಳು ರೇಖಾ ಅವರೇ. ಡಾಕ್ಟರ್ ರೇಖಾ ಅವರೇ, ತಾವು ತುಂಬಾ ಕ್ಲಿಯರ್ ಆಗಿ, ಅಂದ್ರೆ
ಎಲ್ಲರಿಗೂ ಅರ್ಥ ಆಗೋ ಹಂಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಹಾಗೂ ನಾವಿವಾಗ ಒಂದು ಸಂಕಲ್ಪ ತಗೊಳ್ಳೋಣವಾ? ಖಂಡಿತ. ಎಲ್ಲರೂ ನಮ್ಮ ಸಹಯೋಗಿ ರೇಡಿಯೋ ಉಡಾನ್ ಅವರೊಂದಿಗೆ 4ನೇ ವರ್ಷದ ಈ ಮಲ್ಟಿಲಿಂಗ್ವಲ್ ಭಾರತ್ ಸಂಭ್ರಮದಲ್ಲಿ ನಾವು ಆನ್ಲೈನ್ ರೇಡಿಯೋ ಪಾರ್ಟ್ನರ್ ಅವರಿಗೆ ಚಿರಋಣಿಯಾಗಿರೋಣ. ಹಾಗೆ ಈ ಸಹಯೋಗದಿಂದ ಹಲವು ರಾಜ್ಯ ಭಾಷೆ ಸಹಯೋಗ ಹಾಗೂ ಹಲವು ಸೌಹಾರ್ದತೆಯ ಧ್ವನಿಗಳು ವರ್ಧಿಸುವತ್ತ ಇದು ನಡೆದಿದೆ. ಹಾಗೆ ಇನ್ಕ್ಲೂಷನ್ ಅವೇರ್ನೆಸ್ ಬಗ್ಗೆ ಸಂಭಾಷಣೆಗಳು ಹೆಚ್ಚು ಜನರನ್ನು ಒಂದಾಗಲು ಹಾಗೂ ಈ ವಾಯ್ಸ್ಗಳು ಬಲಗೊಳ್ಳುತ್ತಿವೆ. ಸೊ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ವೀಕ್ ಅನ್ನುವುದು 14th to 21st ಫೆಬ್ರವರಿ ಹಾಗೂ DIEB ಡೈವರ್ಸಿಟಿ, ಈಕ್ವಿಟಿ, ಇನ್ಕ್ಲೂಷನ್ ಅಂಡ್ ಬಿಲಾಂಗಿಂಗ್ ಎಂಬ ಈ ಚೇತನದ ಮಾನ್ಯತೆಯನ್ನು ಹಲವಾರು ಪ್ರಾದೇಶಿಕ ಭಾಷೆ ಸಂಸ್ಕೃತಿಗಳ ಸಂಭಾಷಣೆಗಳ ಮೂಲಕ ಬಿಂಬಿಸುವಂತಾಗುತ್ತಿದೆ. ಈ ಪ್ರಾದೇಶಿಕ ಸಂಭಾಷಣೆಗಳಿಂದಾಗಿ ಸಮುದಾಯದಲ್ಲಿ ನಾವು ದಿನನಿತ್ಯ ಬದುಕಲ್ಲಿ ಜನತೆಯ ಸ್ವಭಾವ, ವರ್ತನೆ ಹಾಗೂ ಸಾಮಾಜಿಕ ಮೌಲ್ಯಗಳಲ್ಲಿ ಹೇಗೆ ಇನ್ಕ್ಲೂಸಿವ್ ಮತ್ತು ಸಪೋರ್ಟಿಂಗ್ ಪ್ರತಿಫಲಿಸುವುದು ಅನ್ನುವುದೇ ಇದರ ಉದ್ದೇಶ. ಭಾರತವು ಯೂನಿಟಿ ಇನ್ ಡೈವರ್ಸಿಟಿ ಎಂಬ ಅನೇಕತೆಯಲ್ಲಿ ಏಕತೆಯನ್ನು ಬಿಂಬಿಸುತ್ತದೆ. ಈ ಭಾವೈಕ್ಯತೆಯ ಸಂಕೇತ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ 2026ಗಾಗಿ ಒಂದು ವಾರ ಈ ಸೆಲೆಬ್ರೇಷನ್ ನಡೀತಾ ಇದೆ. ಇದರ ಬಗ್ಗೆ ನಾವು ಎಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಣ. ಧನ್ಯವಾದಗಳು. ಧನ್ಯವಾದಗಳು ರೇಖಾ ಅವರೇ. ಡಾಕ್ಟರ್ ರೇಖಾ ಅವರಿಗೆ ಧನ್ಯವಾದಗಳು.